ಹಲೋ ಭಾಗ್ಯ, ಏನು ಮಾಡ್ತಾ ಇದೀಯ? ಹ್ಞೂ, ನಮಗೂ ಮಾರನಮಿ ಹಬ್ಬದ ಕೆಲಸ ಕಣೆ ಪಕ್ಷದ್ದು. ಈಗ ಎಲ್ಲ ತಿಂಡಿಗಳನ್ನೂ ಬೇಯಿಸ್ದೆ, ಎಲ್ಲ ಒಂದೊಂದು ಸೇರಿ ಹಾಕಿದ್ದೀನಿ ಕಣೆ ಅಮ್ಮ. ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಕಜ್ಜಾಯ, ಚಿಕನ್ ಉಂಡೆ, ರವೆ ಉಂಡೆ ಎಲ್ಲನವೆ. ಎಲ್ಲ ಒಂದೊಂದು ಸೇರು. ಐಕ್ಳು ತಿನ್ನೋದಿಲ್ಲ ಕಣೆ. ಮೊದಲು ಚಕ್ಲಿ ನಿಪ್ಪಟ್ಟನೆ ಮೂರು ಸೇರು, ನಾಲ್ಕು ಸೇರು ಹಾಕ್ತಿದ್ದೋ. ಈಗ ತಿನ್ನೋಕ್ಕಾಗದಪ್ಪ, ಎಲ್ಲ ಚುಂಗ್ ಬರ್ಸಿ ಹಸಿಗೆ ಹಾಕ್ಬೇಕು, ಹಂಗೆ ಮಾಡ್ತವೆ ಈಗಿನ ಐಕ್ಳು. ತಿನ್ನೋದಿಲ್ಲ ಮೊದಲಿನಂಗೆ. ಅಯ್ಯೋ, ಈ ಪಿತೃಪಕ್ಷ ಬರೋದು ಸಾಕು, ನಮ್ಮ ತಿಥಿ ಆಗೋದು ಸಾಕು. ಎಣ್ಣೆ ಮುಂದೆ ಎಷ್ಟೊತ್ತು ಅಂತ ಕುತ್ಕೊಳ್ಳೋದೆ ಅಮ್ಮ. ಆ ಶಾಖಕ್ಕೆ ಮೈ ಕೈಯೆಲ್ಲ ಹೊಡ್ತಾ ಕಣೆ. ಯಾಕೋ ಜ್ವರ ಬಂದ್ಬಿಡೋದು ಅಂತ ಅನಿಸ್ತದ ನನಗೆ. ಅದೇನೋ ಒಂಥರಲ್ಲ ಗಾದೆಯ ಮಾಡಗಂಟ ಮಾಡ್ಬಿಟ್ಟು ಮಾರನಮಿ ಹಬ್ಬದಲ್ಲಿ ಚೇನ್ಸ್ಕೊಂಡ್ಲಂತವಳು. ಹಂಗಾಯ್ತು ನನ್ನ ಕತೆ. ಇನ್ನು ಹಬ್ಬದ ದಿವಸ ಎಲ್ಲ ನಂಟರು ಬಂದಾಗ ಬಿದ್ದೋದ್ರೆ ಏನಪ್ಪ ಮಾಡೋದು, ಜ್ವರ ಬಂದು ಅಂತ ಯೋಚನೆ ಮಾಡ್ತೇವೆ ನಾನುವೆ. ಆಮೇಲೆ ಖಾರದ ಪುಡಿ ಸಾಮಾನು ಬೇರೆ ಇರಲಿಲ್ಲ, ಖಾರದ ಪುಡಿ ಸಾಮಾನು ಮಾಡಿಸ್ಕೊಂಡೆ. ಹುಳಿ ಸಾಂಬಾರೊಂದು, ಮಾಂಸ ಸಾರದು ಎಲ್ಲ ಸಪ್ರೇಟಾಗಿ ಮಾಡಿಸ್ಕೊಂಬಿಟ್ಟೆ ಕಣೆ. 1 ವರ್ಷಕ್ಕಾಗೋಂಗೆ ಮಾಡ್ಸ್ಕೊಂಡಿವ್ನಿ. ಅಯ್ಯೋ, ಈ ನಮ್ಮ ಮೈಕ್ಳು ಮಾಡ್ಕೊಡೋದಿಲ್ಲ ಕಣೆ. ಅವ ಮೊಬೈಲ್ ಹಿಡ್ಕ ಕೂತ್ಕೊತಾವೆಲ್ಲ. ಯಾರು ನಿಮ್ಮ ಅಣ್ಣ? ಅಯ್ಯೋ, ಅವ್ರಿಗೆ ಯಾವ ಪಕ್ಷ, ಅವ್ರು BJP ಕಾಂಗ್ರೆಸ್ ಬಿಟ್ರೆ ಯಾವ ಪಕ್ಷನೂ ಗೊತ್ತಿಲ್ಲ ಅವ್ರಿಗೆ. ಈ ಸಲ ಹಬ್ಬ ಬೇರೆ ಶನಿವಾರ ಬಿದ್ದುಬಿಟ್ಟದಲ್ಲೇ. ಶನಿವಾರ ಬೇರೆ ತಿನ್ನೋದಿಲ್ಲ ನಾವು. ನಾನು ಹಂಗೂ ಯೋಚನೆ ಮಾಡಿದೆ, ಅದಕ್ಕೆ ಶನಿವಾರ ಬಿದ್ದುಬಿಟ್ಟದಲ್ಲ, ಏನಾದ್ರೂ ಸಿಹಿ ಮಾಡ್ಬಿಡುವ, ತರಕಾರಿ ಸಾರು ಮಾಡ್ಬಿಟ್ಟು ಅಂತ. ನಮ್ಮ ಅತ್ತೆ ಮಾವ ಬಿಟ್ಟಾರಪ್ಪ. ಅಯ್ಯಯ್ಯಪ್ಪ. ಅದೇ ದೆವ್ವಾಗಿ ಬಂದು ಹಿಂಸೆ ಕೊಟ್ಬಿಡ್ತಾರೆ ಅಷ್ಟೇ ನನಗೆ. ಅಯ್ಯೋ, ಬದುಕಿದಾಗಲೇ ಹೊಸಿ ಹಿಂಸೆ ಕೊಟ್ಟಿದ್ರಪ್ಪ ನನಗೆ. ನರಳಿ ಅವ್ರು ಸಾಯೋದಲ್ದೆ ನಮ್ಮನ್ನು ಸಾಯಿಸ್ಬಿಟ್ಟಿದ್ರು.